ನಮಸ್ಕಾರ. ಮಲ್ಲೇಶ್ವರಂ 8th ಕ್ರಾಸ್ ಸಂಪಿಗೆ ರಸ್ತೆಯಲ್ಲಿರುವ ರಾಮಾಶ್ರಯಂ ಹೋಟೆಲಲ್ಲಿ ಈಗ ಮ್ಯಾಂಗೋ ಆಹಾರ ಮೇಳ ನಡೀತಾ ಇದೆ. ಎಲ್ಲ ಮಾವಿನ ಹಣ್ಣಿನ ವಿವಿಧ ಖಾದ್ಯಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ವೈವಿಧ್ಯಮಯ ರುಚಿಕರವಾದ ಖಾದ್ಯಗಳು. ಆಹಾರ ಪ್ರಿಯರಿಂದನೂ ಒಂದು ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾ ಇವೆ. ಇದು ದಿನ ಮಧ್ಯಾಹ್ನ ನಿಮಗೆ ಒಳ್ಳೆ ಊಟ ಮಾಡಬೇಕಂತ ಮನಸ್ಸಿದೆ, ನೀವು 8th ಕ್ರಾಸ್ ಮಲ್ಲೇಶ್ವರಂ ಸಂಪಿಗೆ ರಸ್ತೆಗೆ ಒಮ್ಮೆ ಭೇಟಿ ಕೊಡಬೇಕು ಕುಟುಂಬ ಸಹಿತ. ನೀವು ಒಂದು ವಿಭಿನ್ನವಾದ ಆಹಾರದ ರುಚಿ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಲಿಕ್ಕೆ ಇದ್ದಾರೆ ಶ್ರೀರಂಗ ಸರ್. ಹೇಳಿ ಸರ್, ಈ ಆಹಾರ ಮೇಳದ ಬಗ್ಗೆ ಏನು ವಿಶೇಷ ಅಂತ ಹೇಳ್ತೀನಿ. ನಮಸ್ಕಾರ. ಇದು 2ನೇ ವರ್ಷ ನಾವು ಮಾವಿನ ಮೇಳ ಮಾಡ್ತಾ ಇರೋದು. ಮೊದಲನೇ ವರ್ಷ ತಮ್ಮೆಲ್ಲರ ಪುರಸ್ಕಾರದಿಂದ ನಮಗೆ ತುಂಬ ಚೆನ್ನಾಗಿ ಮಾವಿನ ಮೇಳ ಹೋಯಿತು. ಇವಾಗ ಶುರು ಮಾಡಿದ್ದೀವಿ. ನಾ ಭಗವಂತನ ಬೇಡ್ಕೊಳ್ಳೋದು ಇಷ್ಟೇ, ಒಂದು ಮಳೆ ಬಂದರೆ. ಮೇಡಮ್, ಹೇಗಿದೆ ಮ್ಯಾಂಗೋ ಫುಡ್ ಫೆಸ್ಟಿವಲ್? ಸೂಪರ್ ಆಗಿದೆ ಸರ್, ಎಕ್ಸಲೆಂಟ್. ಯಾವ ರೀತಿ ಸೂಪರ್ ಆಗಿದೆ ನೋಡಿ, ಇದು ಡಿಫ್ರೆಂಟ್ ಆಗಿದೆ. ಮ್ಯಾಂಗೋ ವಾಟೆ ಇದೆ, ಇದರಲ್ಲಿ ಒಂಥರ ಬಜ್ಜಿ ಟೈಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ಮತ್ತು ಇದು ಕಡುಬು ನಾವು ಯಾವ ಹೋಟೆಲ್ಸಲ್ಲೂ ನೋಡಿಲ್ಲ. ಕಡುಬು ಅಂತೂ ತುಂಬ ಅಮೇಝಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಟೋಟಲಿ ಹೇಳ್ಬೇಕಂದ್ರೆ ಫುಡ್ಡೆಲ್ಲ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ರಾಮಾಶ್ರಯಮ್ಮು ಕೂತ್ಕೊಂಡು ರೆಸ್ಟ್ ಮಾಡಿ ತೊಗೋಬೋದು, ಅಷ್ಟು ಚೆನ್ನಾಗಿದೆ ಊಟ. ಏನೆಲ್ಲ ಐಟಮ್ ಇದೆ ಮ್ಯಾಂಗೋದಲ್ಲಿ? ಮ್ಯಾಂಗೋನಲ್ಲಿ ನೋಡಿ, ಮ್ಯಾಂಗೋ ಚಟ್ನಿ ಇದೆ, ಮ್ಯಾಂಗೋ ಪಿಕ್ಕಲ್ ಇದೆ, ಮ್ಯಾಂಗೋ ಕಬಾ ಇದೆ, ಮ್ಯಾಂಗೋ ನೋಡಿ ವಾಟರ್ನಲ್ಲಿ ಮಾಡಿದ್ದಾರೆ, ಇದು ತುಂಬ ಚೆನ್ನಾಗಿದೆ. ಮ್ಯಾಂಗೋ ರೈಸ್ ಇದೆ, ಮ್ಯಾಂಗೋ ಒಬ್ಬಟ್ಟಿದೆ, ಮ್ಯಾಂಗೋ ಜ್ಯೂಸ್ ಇದೆ, ಮ್ಯಾಂಗೋ ಇದು ಸ್ವೀಟ್ ಮ್ಯಾಂಗೋದಿದೆ, ಮತ್ತು ಇನ್ನು 7-8 ವೆರೈಟೀಸ್ ಇದೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಊಟ ಮಾಡ್ಬೋದು. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಆಗ್ಬೋದು. ನಾವು ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡಲ್ಲ. ಇಲ್ಲಿ ಹಣ್ಣು ಆಗಿರೋದು ಮಾತ್ರ ನಾವು ತೊಗೊಂಡು ಮಾಡ್ತೀವಿ. ಅಂದರೆ ಪೌಡ್ರ್ ಹಾಕಿ ಹಣ್ಣು ಮಾಡಲ್ಲ, ನ್ಯಾಚುರಲ್ ಆಗಿ ಹಣ್ಣು ಮಾಡ್ತಾ ಇದ್ದೀವಿ. ನಾವು ಏನು ಅದಕ್ಕೆ ಕೆಮಿಕಲ್ ಹಾಕಲ್ಲ, ನ್ಯಾಚುರಲ್ ಹಣ್ಣು. ಫುಡ್ ಫೆಸ್ಟಿವಲ್ ತುಂಬ ಇಷ್ಟ ಆಯ್ತಾ? ಫಸ್ಟ್ ಟೈಮ್ ಬಂದಿದ್ದೆ. ಫಸ್ಟ್ ಟೈಮ್ ಬಂದ್ರಾ? ಬಂದೆ, ಚೆನ್ನಾಗಿದೆ. ಬರೋಕ್ಕೆ ಶುರು ಮಾಡಿದ್ರೆ ಬರೋ ತಿಂಗಳು ಕೊನೆವರೆಗೂ ಇಟ್ಕೊಳ್ತೀನಿ. ಕಮ್ಮಿ ಆಯಿತು ಅಂದರೆ ಬರೋ ತಿಂಗಳು 15ನೇ ತಾರೀಕು. ಬರೀ ಹೋಟ್ಲಿಗೆ ಬರಬೇಕಾ ಅಥವಾ ಅವ್ರು ಮನೆಗೂ ಸಪ್ಲೈ ಮಾಡ್ತಾರೆ ಕ್ಯಾಟ್ರಿಂಗ್? ಬಿಟ್ಟು ಅದು ಮಾತ್ರ ಕೊಡಲ್ಲ. ಹೋಟ್ಲಿಗೆ ಯಾಕೆ ಅಂದರೆ ವೆರೈಟಿ ಜಾಸ್ತಿ ಇದೆ. ಆ 21 ವೆರೈಟಿ ಪ್ಯಾಕ್ ಮಾಡೋದಕ್ಕೆ ನನಗೆ 32 ಕಂಟೈನರ್ ಬೇಕು. ಅದು ನಿಮಗೆ ಪಬ್ಲಿಕ್ಕಿಗೆ ಪೆನಾಲ್ಟಿ ಆಗಬೇಕಾಗತ್ತೆ. ಅದು ಕಾಸ್ಟಿಂಗೇ 500 ರೂಪಾಯಿ ಮೇಲೆ ಹೋಗುತ್ತೆ. ಈ ಹಿಂದೆನೂ ನೀವು ಅವರೆಕಾಳು ಆಹಾರ ಮೇಳ ಮಾಡಿದ್ರಿ? ಅವರೆಕಾಳು ಮಾಡಿದ್ದೆ, ಹಲಸಿನ ಹಣ್ಣಿನ ಮೇಳ ಮಾಡಿದ್ದೆ. ಒಳ್ಳೆ ಸಕ್ಸಸ್ ಆಯಿತು. ನನಗೆ ಎಲ್ಲದಕ್ಕೂ ಚೆನ್ನಾಗಿ ಸಕ್ಸಸ್ ಆಗಿದ್ದೆ ಅಂದರೆ ಮಾವಿನ ಹಣ್ಣಿನ ಮೇಳ. ಈ ಹಲಸಿನ ಹಣ್ಣು ಮೇಳನೂ ಮಾಡೋ ಪ್ಲ್ಯಾನ್ ಇದೆ? ಇವಾಗ ನೆಕ್ಸ್ಟು ಇದಾದಮೇಲೆ ಹಲಸಿನ ಹಣ್ಣು ಸೀಸನ್ನು, ಒಳ್ಳೆ ಸೀಸನ್ ಸ್ಟಾರ್ಟ್ ಆಗೋದೇ ಬರೋ ತಿಂಗಳು ಕೊನೆಯಿಂದ. ಈಗ ಯಾವ ಥರ ಕಸ್ಟಮರ್ನ ಟಾರ್ಗೆಟ್? ಹಣ್ಣು ನಾನು ತಗೊಳ್ಳೋದು ಕೇರಳದ. ಓಕೆ. ಕರ್ನಾಟಕದಲ್ಲ, ಕೇರಳ. ಎಲ್ಲಿ ಕಸ್ಟಮರ್ ಎಲ್ಲ ಬರ್ತಾರೆ ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಹೋಟೆಲ್? ನೋಡಿ, ಹೋದ ಸತಿ ನಾ ಮೇಳ ಮಾಡಿದಾಗ ಮೈಸೂರು, ತುಮಕೂರು, ಕೋಲಾರ, ಚೆನ್ನೈ, ಆಲ್ಮೋಸ್ಟ್ ಒಂದು 4-5. ಸರ್, ಹೇಗಿದೆ ಊಟ? ಹೇಗಿದೆ ಸರ್, ಊಟ ಚೆನ್ನಾಗಿದೆ. ಅದು ಸೆಕೆಂಡ್ ಟೈಮ್, ಲಾಸ್ಟ್ ಇಯರ್ ಕೂಡ ಬಂದಿದ್ವಿ. ಸೆಕೆಂಡ್ ಟೈಮ್ ಬರ್ತಾ ಇರೋದು ಮ್ಯಾಂಗೋ ಮೇಳಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾವು. ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರ್ಗಿಂತ ಈ ಟೈಮು ಸ್ವಲ್ಪ ಇನ್ನೂ ವಿಭಿನ್ನವಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿದೆ. ಗುಡ್. ಯಾವುದು ಇಷ್ಟ ಆಯ್ತು ನಿಮಗೆ? ನಮಗೆ ಕಡುಬು ಇಷ್ಟ ಆಯಿತು ಸರ್. ಕಡುಬು ಚೆನ್ನಾಗಿದೆ, ಒಬ್ಬಟ್ಟು ಚೆನ್ನಾಗಿದೆ, ಸ್ವೀಟು ಚೆನ್ನಾಗಿದೆ. ಇದು ಖೀರು ಮತ್ತು ಮ್ಯಾಂಗೋ ಜ್ಯೂಸು ಎಲ್ಲ ಚೆನ್ನಾಗಿದೆ ಸರ್. ಬರ್ತಾರೆ ಜಯನಗರ, ಬೆಂಗಳೂರು, ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬರ್ತಾರೆ. ನೆಲಮಂಗಲ, ಜಯನಗರ ಫೋನ್ ಮಾಡಿ ಕೇಳ್ತಾರೆ, ರಶ್ ಇದೆಯಾ, ಬರ್ಬೋದಾ? ಈಗ 400 ರೂಪಾಯಿ ಅಂತ ಇರ್ತೀರಿ, ಅದೇನು ಕಾಸ್ಟ್ಲಿ ಅಂತ ಅನ್ಸಲ್ಲ? ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಂದು 4 ಜನ ಅವ್ರ ಕಸ್ಟಮರ್ಗೆ ಹಂಗೆ ಹೇಳೋಕ್ಕೆ ಹೋದರೆ ಅದೇ ಪಬ್ಲಿಕ್ ಒಳಗೆ ನಾನು ಸಿಲಿಂಡ್ರು ಇವಾಗ ಇರೋ ಪರಿಸ್ಥಿತಿ, ಹೋದ ಸತಿ ನಾವು ಕೊಟ್ಟಿದ್ದು 375 ರೂಪಾಯಿ, ಈ ಸತಿ ಕೊಡ್ತಾ ಇರೋದು 400 ರೂಪಾಯಿ. ಅಂದರೆ ಸಿಲೆಟ್ ಶಾರ್ಟೇಜ್ ಇದೆ. ಅದು ಅವಾಗಿದ್ದ ಇದು ದಿನಸರಿ ಐಟಮ್ ರೇಟು, ಇವಾಗಿರೋ ದಿನಸರಿ ಐಟಮ್ ರೇಟು
ಅಜಗಜಾಂತರ. ನಾನು ಯೂಸ್ ಮಾಡೋದು ಶಿವಲಿಂಗ ತೊಗರಿ ಬೇಳೆ. ಓಕೆ, ಆ ಬೇಳೆ ಎಷ್ಟು ಅಂತ ಪಬ್ಲಿಕ್ಕೇ ಗೊತ್ತು. ಯಾರು ಬೇಕಾದರೂ ಬಂದು ನನ್ನ ಕಿಚನ್ ನೋಡ್ಬೋದು, ನಮ್ಮ ಸ್ಟೋರ್ ನೋಡ್ಬೋದು. ನಾವು ಯಾವ ಥರ ಪ್ರೋಸೆಸ್ ಮಾಡ್ತೀವಿ, ತರಕಾರಿ ಯಾವ ಥರ ನಾವು ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಪಬ್ಲಿಕ್ ಎಲ್ಲರೂ ಯಾರು ಬೇಕಾದ್ರೂ ಬಂದು ಇನ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಹೈಜೀನಿಗೆ ಜಾಸ್ತಿ ಇಂಪಾರ್ಟೆನ್ಸ್. ಖಂಡಿತ. ಸರ್, ಈಗ ಟೈಮಿಂಗ್ ಹೇಗಿರುತ್ತೆ ಮೇಳದ ಊಟದ ಟೈಮ್? 12:30 4:00 ತನಕ ಇರುತ್ತೆ. ಈವ್ನಿಂಗ್ ಉಪ್ಪಿನಕಾಯಿ ಮತ್ತು ಚಿತ್ರಾನ್ನಕ್ಕೆ ಇದು ಯೂಸ್ ಮಾಡ್ತೀವಿ. ಇದು ಹುಳಿ ಕಮ್ಮಿ ಇದ್ದರೆ ಇಲ್ಲಿ ಮಲಗುವ ಇನ್ನೂ ಇದು ಹಣ್ಣಾಗಿಲ್ಲ, ಬಟ್ ಈ ಹುಳಿ ಕಮ್ಮಿ ಇದ್ದರೆ ಈ ಮಲಗುವ ಯೂಸ್ ಮಾಡ್ತೀವಿ. ಆಮೇಲೆ ನೋಡಿ, ಇದು ಒರಿಜಿನಲ್ ಸಿಂಧೂರ. ಎಲ್ಲ ನ್ಯಾಚುರಲ್ ಆಗಿ ಹಣ್ಣು ಮಾಡ್ತಾರೆ ನೋಡಿ. ಇದು ನ್ಯಾಚುರಲ್ ಹಣ್ಣಾಗ್ತಾ ಇದೆ. ತಾವೆಲ್ಲ ನೋಡ್ಬೋದು, ಸಿಂಧೂರ ದಪ್ಪ ಇರುತ್ತೆ, ಅದು ಆರ್ಟಿಫಿಷಿಯಲಾಗಿ ಹಣ್ಣು ಮಾಡಿರ್ತಾರೆ. ಇದು ನೋಡ್ಬೋದು, ಇದು ಒರಿಜಿನಲ್ ಸಿಂಧೂರ. ಓಕೆ, ಇದು ಬೇಗಂಪಳ್ಳಿ. ಓಕೆ, ಇದು ಸೇಲಂ. ಅಂತೂ ಸ್ವಲ್ಪ ನೈಸರ್ಗಿಕವಾಗಿ ಅದೆಲ್ಲ ಹಣ್ಣು ಆಗ್ತಾ ಇದೆ. ಯಾವುದೇ ಕಾರ್ಬೋರೇಟ್ ಹಾಕಲ್ಲ, ಯೂಸ್ ಮಾಡಲ್ಲ, ರಾಸಾಯನಿಕ ಯೂಸ್ ಮಾಡದೆ ಒಂದು ನೈಸರ್ಗಿಕವಾಗಿ ಹಣ್ಣುಗಳನ್ನು ಮಾಡಿ ಒಂದು ಆರೋಗ್ಯಪೂರ್ಣವಾದ ಆಹಾರ ಮ್ಯಾಂಗೋ ಮೇಳದಲ್ಲಿ ನೀವು ತಿನ್ಬೋದು. ಕುಟುಂಬ ಸಹಿತ ಮಕ್ಕಳು, ಹಿರಿಯರು, ಎಲ್ಲ ವಯಸ್ಸಿನವರು ಬಂದು ಒಂದು ಟೇಸ್ಟ್ ನೋಡ್ಬೋದು. ಮಲ್ಲೇಶ್ವರಂ 8ನೇ ಕ್ರಾಸ್ ಸಂಪಿಗೆ ರಸ್ತೆಯಲ್ಲಿ ರಾಮಾಶ್ರಯಂ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡ್ಬೋದು. ನೀವು ಭೇಟಿ ಕೊಟ್ಟಾಗ ನಿಮಗೆ ನಿಮ್ಮ ನಾಲಿಗೆ ರುಚಿಯನ್ನು ಹೇಗೆ ತಣಿಸ್ಬೋದು ಅಂತ ಗೊತ್ತಾಗುತ್ತೆ. ಮ್ಯಾಂಗೋದಲ್ಲಿ ಇಷ್ಟೆಲ್ಲ ವೆರೈಟಿ ಮಾಡ್ಬೋದು ಅನ್ನೋದನ್ನು ನೀವು ನೋಡಿ ಆಶ್ಚರ್ಯ ಪಡ್ತೀವಿ. ಒಮ್ಮೆ ಭೇಟಿ ಕೊಡಿ. ರಾಮಾಶ್ರಯಂ ಹೋಟೆಲು, ಮಲ್ಲೇಶ್ವರಂ 8th ಕ್ರಾಸ್ ಸಂಪಿಗೆ ರಸ್ತೆ. ಅನ್ನೋದು ನಮ್ಮ ಮನಸ್ಸೊಳಗಿದೆ ಅಷ್ಟೇ. ನನಗೇನು ಇಲ್ಲ ಅಂದರೆ ಎಲ್ಲರೂ ಹೇಳ್ರಿ ಐ ವಿಲ್, ಐ ಕ್ಯಾನ್ ಅಂತ ಹೇಳ್ರಿ, ಸಾಕು. ಎಲ್ಲ ಚೆನ್ನಾಗಿದೆ. ಹೆಸರು ಹೇಳಿ ಸರ್ ನಿಮ್ಮದು? ನನ್ನ ಹೆಸರು ಶ್ರೀರಂಗ ಅಂತ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು.